ಆ ಥರದಲ್ಲಿ ಇವತ್ತು ಈ ಹೈವಾಣ್ ಕೊಟ್ಟಿರೋಂಥ ಹೇಳಿಕೆ ಇದೆಯಲ್ಲ, ಇವತ್ತು ಇಡೀ ದೇಶದ ನಾಗರಿಕರನ್ನ ತಲೆ ತಗ್ಸಂಗೆ ಮಾಡಿದೆ. ಕಾಂಗ್ರೆಸ್ನವ್ರಿಗಂತೂ ಮಾನ ಮರ್ಯಾದೆ ಇಲ್ಲ. ಯಾಕೆಂದರೆ ಅವ್ನು ಕೊಟ್ಟಂಥ ಹೇಳಿಕೆಯನ್ನು ತಕ್ಷಣ ಅದನ್ನು ಖಂಡನೆ ಮಾಡಬೇಕಿತ್ತು, ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು, MLC ಸ್ಥಾನ ಕಿತ್ತು ಬಿಸಾಕಬೇಕಾಗಿತ್ತು. ಅವ್ರಿಗೆ ಅದು ಲೆಕ್ಕಕ್ಕಿಲ್ಲ. ಕಾಂಗ್ರೆಸ್ನವ್ರು ಏನಾಗಬೇಕಾಗಿದೆ, ಈ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವರು ಇದಕ್ಕೆ ಸಹಿಸ್ಕೊತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಹೈವಾಣ್ ಡಿಸೋಜಾನ ಮುಂಚೆ ಕಿತ್ತು ಬಿಸಾಕಬೇಕು. ಅವನು ರಾಷ್ಟ್ರದ್ರೋಹಿ ಅನ್ನೋದು ತೀರ್ಮಾನ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು. ಅವನ ಮೇಲೆ ಏನೇನು ಕ್ರಿಮಿನಲ್ ಕೇಸ್ ಹಾಕಬೇಕು, ಕ್ರಿಮಿನಲ್ ಕೇಸ್ಗಳಾಗಿ ಜೈಲಿಗೆ ಕಳಿಸ್ಬೇಕು. ಏನು ಬೇಕಾದ್ರೂ ಹೇಳ್ಬೋದು. ಈ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅಂದ್ಕೊಂಡು ಈ ರೀತಿ ತಮ್ಮ ಹೇಳಿಕೆಗಳು ಹೇಳ್ಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ತಾನೇ ದೊಡ್ಡ ಲೀಡ್ರು ಅನ್ನೋಂಥ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ, ಇದನ್ನು ನಾನು ಖಂಡಿತ ಇದನ್ನು ಸಂಪೂರ್ಣ ಖಂಡನೆ ಮಾಡ್ತೀನಿ. ಇದನ್ನು ಕಾಂಗ್ರೆಸ್ಸಿಗರು ಕೂಡ ಖಂಡನೆ ಮಾಡಬೇಕು, ಅವನ ಬಗ್ಗೆ ಕ್ರಮ ತಗೋಬೇಕು. ಯಾಕಂದರೆ ಈ ದೇಶ ಇಂಥ ದೇಶ ಅಲ್ಲ ಇದು. ಇಲ್ಲಿ ಎಲ್ಲರನ್ನೂ ಕೂಡ ಸಹಿಷ್ಣುತೆಯಿಂದ ನಾವು ನೋಡ್ತಾ ಇದ್ದೀವಿ. ಹಾಗಾಗೇ ಇವತ್ತು ಭಾರತದಲ್ಲಿರೋಂಥ ಎಲ್ಲ ಹಿಂದೂಗಳು, ಮುಸಲ್ಮಾನರು ಸಂತೋಷದಿಂದ ಇರೋದು. ಆ ಮಾಜಿ ಪ್ರಧಾನಮಂತ್ರಿಯಲ್ಲಿ ನಾವು ರಕ್ಷಣೆ ಕೊಟ್ವಿ. ಅಲ್ಲಿಯೇ ಹಿಂದೂಗಳೆಲ್ಲ ಜಾಗೃತಿ ಆದ ನಂತರ ಅವರು ಒಟ್ಟಾಗಿ ಮೆರವಣಿಗೆ ಮಾಡಿದ್ರು. ಆ ಹಿಂದೂಗಳು ಮಾಡಿದಂಥ ಲಕ್ಷ ಜನ ಮಾಡಿದಂಥ ಮೆರವಣಿಗೆಯಲ್ಲಿ ಒಂದೇ ಒಂದು ಗಲಾಟೆ ಆಗಲಿಲ್ಲ. ಇದು ಹಿಂದೂ ಸಮಾಜದ ವಿಶೇಷತೆ. ಅಲ್ಲಿ ಮುಸಲ್ಮಾನರ ಮೇಲಾಗಲಿ ಬೇರೆ ಯಾರ ಮೇಲಾದರೂ ಕೂಡ ಈ ಲಕ್ಷ ಜನ ಹೋಗಿ ದಂಗೆ ಮಾಡ್ತೀನಿ, ಕೊಲೆ ಮಾಡ್ತೀನಿ ಅಂತ ಮಾಡಲಿಲ್ಲ. ಶಾಂತಿಯಿಂದ ಮೆರವಣಿಗೆ ಮಾಡಿದ್ರು. ಅದಕ್ಕೋಸ್ಕರ ಈಗಿನ ಪ್ರಧಾನಮಂತ್ರಿ ಹಿಂದೂ ಸಮಾಜದ ಕ್ಷಮೆ ಕೇಳಿದ್ದಾರೆ. ಈ ರೀತಿ ಆಯಿತು, ಅನ್ಯಾಯ ಆಯಿತು, ತಪ್ಪಾಗಿದೆ ಅಂತ. ಆದರೆ ಇವನು ನಮ್ಮ ದೇಶದಲ್ಲಿರೋಂಥ ವ್ಯಕ್ತಿ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಈ ವ್ಯಕ್ತಿ ಹೇಳ್ತಾನೆ ಬಾಂಗ್ಲಾದಲ್ಲಿ ಆದಂಥ ದಂಗೆ ಇಲ್ಲಿ ಮಾಡ್ತೀವಿ ಅಂತ. ಅಂದರೆ ಇಲ್ಲಿಯ ಮುಸಲ್ಮಾನರು ನೀವು ದಂಗೆ ಮಾಡಿ, ಇಲ್ಲ ಹಿಂದೂಗಳನ್ನು, ಇಲ್ಲಿಯ ಕ್ರಿಶ್ಚಿಯನ್ರನ್ನ, ಇಲ್ಲಿನ ಬೌದ್ಧರನ್ನ ನೀವು ಕೂಡ ಅವ್ರನ್ನ ಅತ್ಯಾಚಾರ ಮಾಡಿ, ನೀವು ಅಲ್ಲೆಂಗೆ ಹೆಂಗೆ ನಡೀತೋ ಅದೇ ರೀತಿ ಮಾಡಿ ಅನ್ನಂತ ಪ್ರೋತ್ಸಾಹ ಕೊಟ್ಟಿದ್ದ ಅರ್ಥ ಏನು? ಅಲ್ಲಿ ನಡೆದಂಥ ದಂಗೆ ಅದೇ ರೀತಿ ಇಲ್ಲೂ ಆಗತ್ತೆ. ಈ ಮಾತನ್ನು ಹೇಳಿದ್ರೆ ಇನ್ನೂ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡಿದ್ದಾರಲ್ಲ, ಇದು ಕಾಂಗ್ರೆಸ್ ಆಯಿತು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಹೇಳಿದ್ರೋ ಎಲ್ಲರೂ ರಾಷ್ಟ್ರದ್ರೋಹಿಗಳೇ. ಕೃಷ್ಣ ಬೈರೇಗೌಡ ಆಕಾಶದಿಂದ ಇಳಿದಿಲ್ಲ. ಯಾರ್ಯಾರು ಇದನ್ನು ನಾವು ಈ ಹೈವಾಣ್ ಡಿಸೋಜಾ ಹೇಳಿದಾನಲ್ಲ ಅದನ್ನು ಬೆಂಬಲ ಕೊಡ್ತಾರೋ ಇವರೆಲ್ಲರೂ ರಾಷ್ಟ್ರದ್ರೋಹಿಗಳೇ. ಸೋಮೋಟೋ ಕೇಸ್ ಹಾಕಬೇಕು, ಯಾರೋ ಬಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ದೇಶದ್ರೋಹಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಸೋಮೋಟೋ ಕೇಸ್ ಹಾಕಿ ಅವನ್ನ ಅರೆಸ್ಟ್ ಮಾಡಬೇಕು, ಒಳಗಾಕಬೇಕು.